ಇದೇ ಐರಾವತ ತಗೊಂಡು ನಾನು ಇವತ್ತು ಬಂದಿದ್ದು ಅಪಾಚಿ RTR 160. ಈ ತರ ಸ್ಟೆಪ್ಸ್ ಇರುತ್ತೆ. ಈ ತರ ಸ್ಟೆಪ್ಸ್ ಇಂದ ಇಳ್ಕೊಂಡು ನೀವು ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದ್ಮೇಲೆ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫಾಲ್ಸ್ ನೋಡುತ್ತೆ. ನಿಮಗೆ ಸೌಂಡ್ ಕೇಳ್ತಾ ಇರಬಹುದು. ಫಾಲ್ಸ್ ಇದು ಸಕ್ಕತ್ತಾಗಿ ಕಾಣ್ತಿದೆ. ಇದು ಸ್ವಲ್ಪ ಚಿಕ್ಕಾಪಟ್ಟೆ ಅಗಲ ಜಾಸ್ತಿ ಇದೆ ಸ್ವಲ್ಪ. ಈ ಬರಾಚುಕ್ಕಿ ವಾಟರ್ ಫಾಲ್ಸ್ 69 ರಿಂದ 70 ಮೀಟರ್ ಹೈಟ್ ಇಂದ ಬೀಳುತ್ತೆ ನೀರು. ನೋಡಿ ಸಕ್ಕತ್ತಾಗಿ ಕಾಣ್ತಿದೆ. ನಿಮ್ಗೂ ತೋರಿಸ್ತೀನಿ. ಇಲ್ಲಿ ಮತ್ತೆ ಬರಾಚುಕ್ಕಿದಲ್ಲೂ ಅಷ್ಟೇ, ಎಲ್ ನೋಡಿದ್ರು ಬರೀ ಫಾಲ್ಸೇ ಇದೆ. ಈ ಕಡೆ ಫಾಲ್ಸ್, ಆ ಕಡೆ ಫಾಲ್ಸ್, ಎಲ್ಲಿ ನೋಡಿದ್ರು ಬರೀ ಫಾಲ್ಸೇ ಇದೆ. ನೋಡಿ ಸಕ್ಕತ್ತಾಗಿ ಕಾಣ್ತಿದೆ. ಎಲ್ಲಾ ಕಡೆಯಿಂದ ನೀರು ಬರ್ತಿದೆ. ಕಾವೇರಿ ನದಿ ಸೂಪರ್ ಆಗಿ ಕಾಣ್ತಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಇದು ಸ್ವಲ್ಪ ಅಗಲ ಸ್ವಲ್ಪ ಜಾಸ್ತಿ ಇದೆ ಬರಾಚುಕ್ಕಿದು. ಗಗನಚುಕ್ಕಿನೂ ಚೆನ್ನಾಗಿದೆ, ಬರಾಚುಕ್ಕಿನೂ ಚೆನ್ನಾಗಿದೆ. ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ನೋಡ್ಬೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾಕಂದ್ರೆ ವೀಕೆಂಡ್ ಎಲ್ಲ ಜನ ಇದ್ದೇ ಇರ್ತಾರೆ. ಪರವಾಗಿಲ್ಲ, ಆದ್ರೂ ಎಂಜಾಯ್ ಟೈಮ್ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕು, ನೇಚರ್ನ ಎಂಜಾಯ್ ಮಾಡಿ ಹೋಗ್ಬೇಕು ಅಷ್ಟೇ. ನೋಡಿ ಕರೆಕ್ಟ್ ಆಗಿ ನೋಡಿ, ಅಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಇದೆ. ಕರೆಕ್ಟ್ 150 ಡಿಗ್ರಿಯಲ್ಲಿ ಎಲ್ಲಾ ಕಡೆ ಫಾಲ್ಸ್ ಇದೆ. ಸಕ್ಕತ್ತಾಗಿ ಕಾಣ್ತಿದೆ ಬರಾಚುಕ್ಕಿ. ಈ ಶಿವನ ಸಮುದ್ರ ವಾಟರ್ ಫಾಲ್ಸ್ ಒಂದು ವಿಶೇಷತೆ, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಂದ್ರೆ 1907ರಲ್ಲಿ ಏಷ್ಯಾದ ಮೊದಲಿನ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇಲ್ಲೇ ಆಗಿತ್ತು. ಈ ಎರಡು ಫಾಲ್ಸ್ ಏನಿದೆಯಲ್ಲ, ಗಗನಚುಕ್ಕಿ ಮತ್ತೆ ಬರಾಚುಕ್ಕಿ, ಇದೆರಡು ಫಾಲ್ಸ್ ಅಕ್ಕಪಕ್ಕ ಸ್ವಲ್ಪ ಹತ್ತತ್ರ ಇದ್ರು. ಗಗನಚುಕ್ಕಿ ಮಂಡ್ಯಕ್ಕೆ ಸೇರುತ್ತೆ, ಬರಾಚುಕ್ಕಿ ಚಾಮರಾಜನಗರ ಸೇರುತ್ತೆ.